ಶ್ರೀ ಅಮೃತೇಶ್ವರಿ ಪ್ರಕೃತಿ ಮಾತರ ದೇವಾಲಯದ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಯಜ್ಞ ಮಹತ್ತರದ್ದಾಗಿದೆ. ಯಾಕೆಂದ್ರೆ ಇಲ್ಲಿ ನಾಚಿಕಾಗ್ನಿಗಿದೆ. ನಾಚಿಕಾಗ್ನಿಯು ಕಠೋಪನಿಷತ್ತಿನಲ್ಲಿ ಉಲ್ಲೇಖವಾಗಿರುವ ಒಂದು ಪ್ರಮುಖ ಯಜ್ಞವಾಗಿದೆ. ಯಮಧರ್ಮರಾಜನು ನಚಿಕೇತನಿಗೆ ಇದನ್ನು ವಿವರಿಸುತ್ತಾನೆ. ಇದೊಂದು ವಿಶೇಷ ರೀತಿಯ ಅಗ್ನಿಹೋತ್ರ ಯಜ್ಞವಾಗಿದ್ದು, ಇದನ್ನು ಮಾಡಿದವನು ಉನ್ನತ ಲೋಕವನ್ನು ಸೇರುತ್ತಾನೆ ಎಂದು ಹೇಳಲಾಗಿದೆ. ಮುಖ್ಯಾಂಶಗಳು: ನಾಚಿಕಾಗ್ನಿಯು 3 ಅಗ್ನಿಗಳನ್ನು ಸ್ಥಾಪಿಸಿ ಮಾಡುವ ಒಂದು ಯಜ್ಞವಾಗಿದೆ. ಇದರಲ್ಲಿ ಆತ್ಮಜ್ಞಾನ, ಶ್ರದ್ಧೆ ಮತ್ತು ತಪಸ್ಸು ಮುಖ್ಯ ಅಂಶಗಳಾಗಿವೆ. ಯಮಧರ್ಮರಾಜನು ಈ ಯಜ್ಞವನ್ನು ನಚಿಕೇತನ ಹೆಸರಿನಲ್ಲಿ ನಾಚಿಕಾಗ್ನಿ ಎಂದು ಕರೆಯಲಾಗುವುದು ಎಂದು ಹೇಳುತ್ತಾನೆ. ಇದು ಅತ್ಯಂತ ಮುಖ್ಯವಾದ ಯಜ್ಞವಾಗಿದ್ದು, ಇದನ್ನು ಮಾಡಿದವನು ಮೋಕ್ಷದ ಹಾದಿಯಲ್ಲಿ ಮುಂದುವರಿಯುತ್ತಾನೆ. ನಾಚಿಕಾಗ್ನಿಯು ಕೇವಲ ಬಾಹ್ಯ ಕ್ರಿಯೆಗಳಲ್ಲದೆ ಆಂತರಿಕ ಆತ್ಮಜ್ಞಾನ ಮತ್ತು ಶುದ್ಧೀಕರಣವನ್ನು ಸೂಚಿಸುತ್ತದೆ. ಕಠೋಪನಿಷತ್ತಿನ ಈ ಭಾಗವು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಮೋಕ್ಷದ ಮಾರ್ಗವನ್ನು ತೋರಿಸುತ್ತದೆ. ನಚಿಕೇತನ ಕಥೆಯ ಮೂಲಕ ಯಮಧರ್ಮರಾಜನು ಈ ಯಜ್ಞದ ಮಹತ್ವವನ್ನು ವಿವರಿಸುತ್ತಾನೆ. ಈ ಯಜ್ಞವು ನಮ್ಮೊಳಗಿನ ಅಜ್ಞಾನದ ಅಗ್ನಿಯನ್ನು ನಂದಿಸಿ ಜ್ಞಾನದ ಬೆಳಕನ್ನು ಪಡೆಯುವ ಮಾರ್ಗವನ್ನು ಸೂಚಿಸುತ್ತದೆ. ಇಲ್ಲಿ 5 ಇಷ್ಟಾರ್ಥ ಸಿದ್ಧಿಯಾಗುತ್ತಿದೆ. 1. ಶ್ರೀ ಲಕ್ಷ್ಮೀ ಗಣೇಶ ಅಮೃತೇಶ್ವರಿ ಇಷ್ಟಾರ್ಥ ಸಿದ್ಧಿಯಾಗ. 2. ಶ್ರೀ ಅಮೃತೇಶ್ವರಿ ಪ್ರಕೃತಿ ಮಾತಾ ಇಷ್ಟಾರ್ಥ ಸಿದ್ಧಿಯಾಗ. 3. ಶ್ರೀ ಚಕ್ರಧಾರಿ ಅಮೃತೇಶ್ವರಿ ಇಷ್ಟಾರ್ಥ ಸಿದ್ಧಿಯಾಗ. 4. ಶ್ರೀ ಸದ್ಗುರು ಅಮೃತೇಶ್ವರಿ ಇಷ್ಟಾರ್ಥ ಸಿದ್ಧಿಯಾಗ. 5. ಶ್ರೀ ಮಾಣಿಕ್ಯಧಾರಿ ಅಮೃತೇಶ್ವರಿ ಅಮೃತವರ್ಷಿಣಿ ಇಷ್ಟಾರ್ಥ ಸಿದ್ಧಿಯಾಗ. ಪಂಚಯಜ್ಞ: ಈ ಭೂಮಿಯಲ್ಲಿ ಹುಟ್ಟು ಸಾವು ಕಾಲಚಕ್ರದಿಂದ ಪಾರಾಗಬೇಕಾದ್ರೆ ಪಂಚಯಜ್ಞ ಮಾಡಲೇಬೇಕು. ಕಠೋಪನಿಷತ್ತಿನಲ್ಲಿ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ಇದನ್ನು ಕೂಡ ಮಾಡಲಾಗುತ್ತಿದೆ. ಇಲ್ಲಿ ಕ್ಷಮೆಯಾಚನೆ ಹಾಗೂ ಚೈತನ್ಯಗೊಳಿಸುವಿಕೆ 2 ಕಾರ್ಯ ನಡೆಯುತ್ತಿದೆ. ಪಂಚ ಸಾಮ್ರಾಜ್ಯವನ್ನು ಆಹ್ವಾನಿಸಲಾಗುತ್ತಿದೆ. ನಿಮಗೆ ಎಲ್ಲಿಯೂ ಇಂತಹ ಅದ್ಭುತಾವಕಾಶ ಸಿಗದು. ಯಾಕೆ ತಡ? ದಿನಾಂಕ 1-2-26 5 ಇಷ್ಟಾರ್ಥ ಸಿದ್ಧಿಯಾಗದಲ್ಲಿ ನಾಚಿಕಾಗ್ನಿ ಪಂಚಯಜ್ಞದಲ್ಲಿ ಕೇವಲ ₹499 ಭಾಗಿಯಾಗಿ ಪೂರ್ಣರಾಗಿ ಶಾಂತಿ, ಸಮೃದ್ಧಿ, ಆರೋಗ್ಯದಿಂದ ಬಾಳಿ. 70228756